ನ್ಯೂಸ್ವರೆಗೆ ಮತ್ತು ಸಮ್ಮತ ನಮ್ಮ ಜೊತೆ JDS ಇರತಕ್ಕಂಥ ಚಲುವರಾಯಸ್ವಾಮಿ ಅವರೇ, ಇದು ರಾಜಕೀಯ ಪ್ರೇರಿತ ಅಂತ ಹೇಳಿದ್ರಿ. ಬಹುತೇಕ ಇದರಲ್ಲಿ ಏನೂ ಇಲ್ಲ ಅಂತಾದರೆ ಇದು ಸಮಸ್ಯೆನೇ ಬರೋದಿಲ್ಲ. ಏನು ದಾಖಲೆ ನೋಡಿರ್ತಾರೆ, ಸತ್ಯಾಸತ್ಯ ಪರಿಶೀಲನೆ ಮಾಡಿರ್ತಾರೆ, ಏನೂ ಇಲ್ಲ ಅನ್ನೋದು ಪ್ರೂವ್ ಆಗುತ್ತೆ ಅನ್ನೋ ನಂಬಿಕೆ ನಮಗೂ ಇದೆ. ಯಾಕೆಂದರೆ ಈ ಮಠ ಬಂದಿರತಕ್ಕಂಥ ದಾರಿ, ಅವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೀತಿ ನಾವು ಭಾಳ ವರ್ಷದಿಂದ ನೋಡಿದ್ದೀವಿ. ಬಹುಶಃ ಇದು ಜಾತಿಗೆ ಸೀಮಿತವಾದಂಥ ಮಠನೂ ಅಲ್ಲ. ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ಭಾಳಷ್ಟು ಸಮಾಜದ ಸ್ವಾಮೀಜಿಗಳನ್ನ, ಕ್ಷೇತ್ರಗಳನ್ನ ಹುಟ್ಟಾಕಿರ್ತಕ್ಕಂಥವ್ರು ಮತ್ತು ಜಾತ್ಯತೀತ ಮನೋಭಾವದಿಂದನೇ ಬೆಳೆದಿರ್ತಕ್ಕಂಥವ್ರು. ಬಹುಶಃ ನಿಮ್ಗೆ ಒಂದು ಸಾಕ್ಷಿ ಹೇಳಬೇಕು ಅಂದರೆ, ಕಳೆದ 3 ವರ್ಷದಿಂದ ಯಡಿಯೂರಪ್ಪನವರು ಸರ್ಕಾರ ಮಾಡ್ತಿದ್ದಾಗ ಯಾವುದೋ ಒಂದು ವಿಚಾರ ಬಂದಾಗ ಅವ್ರ ಪರವಾಗೇ ನಿಂತರೆ ವಿನ ಅವ್ರು ಜಾತಿ ಪರ ಇಟ್ಕೊಂಡು ಹೇಳಲಿಲ್ಲ ಸ್ಟೇಟ್ಮೆಂಟ್. ಭಾಳಷ್ಟು ಜನ ಕ್ವಶ್ಚನ್ ಮಾಡಿದ್ರು, ನಾನು ಅದನ್ನು ಬೆಳೆಸ್ಕೊಂಬಂದಿಲ್ಲ, ಅದನ್ನು ಈಗ ಬೆಳೆಸೋಕ್ಕಾಗಲ್ಲ ಅಂತ ಹೇಳಿದ್ರು. ಆ ರೀತಿ ಅವರು ಜಾತಿ ಬಿಟ್ಟು ಆ ಕ್ಷೇತ್ರವನ್ನು, ಧಾರ್ಮಿಕ ಪೀಠವನ್ನು ನಡೆಸ್ಕೊಂಬಂದಿರ್ತಕ್ಕಂಥವ್ರು. ಅದರಿಂದ ಬಹುಶಃ ಅಲ್ಲಿ ಯಾವುದೇ ಥರದ ಲೋಪ ನಡೀಲಿಕ್ಕೆ ಸಾಧ್ಯ ನಡೆದಿಲ್ಲ. ಹಿರಿಯ ಶಾಸಕರ ಸಂಸದರಾಗಿದ್ರಿ, ಇಲ್ಲಿ ಸ್ವಾಮೀಜಿಗಳು ಮಠ ಅಂತ ಬರೋದಿಲ್ಲ, ಅಡ್ಮಿನಿಸ್ಟ್ರೇಟಿವ್ ಆಂಗಲ್ ಅಲ್ಲಿ ನೋಡ್ಬೇಕಾಗುತ್ತೆ. ಯಾರೋ ಟ್ರಸ್ಟ್ ನ ಚೇರ್ಮನ್ ಇರ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಟ್ರಸ್ಟಿಗಳು ಇರ್ತಾರೆ, ಅವ್ರು ನಡೆಸುವಂತ ವ್ಯವಹಾರಗಳು ಕೂಡ ಪರಿಶೀಲನೆ ಬರಬೇಕಲ್ಲ, ಐಟಿ ವ್ಯಾಪ್ತಿಗೆ ಬರಬೇಕಲ್ವಾ? ಅದು ಒಪ್ಕೋತೀನಿ. ಇದು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಾನೂನು ಮೀರಿದಂಥದ್ದು ಒಂದು ಧಾರ್ಮಿಕವಾದಂಥ ಒಂದು ಯಾವ ದೇಶದಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ಇದು ಇಲ್ಲಿದೆ. ಒಂದು ಕಲ್ಚರು, ಒಂದು ಧಾರ್ಮಿಕವಾದಂಥ ಒಂದು ಮನೋಭಾವ ಇರತಕ್ಕಂಥ ಈ ಒಂದು ವ್ಯವಸ್ಥೆ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಮಾತ್ರ ಇದೆ, ಬೇರೆ ಎಲ್ಲೂ ಇಲ್ಲ. ಹಾಗಾಗಿ 65 ವರ್ಷದಲ್ಲಿ ಆಗದೇ ಇರತಕ್ಕಂಥದ್ದು ಆದಾಗ ಅದು ಆಟೋಮೆಟಿಕ್ ಯಾಕಾಯಿತು ಅಂತ ಚಲುವರಾಯಸ್ವಾಮಿ ಎತ್ತುವಂಥದ್ದು ಏನಂದರೆ, ಮಾಡಿ ನೀವು ಏನಾದ್ರು ಕಾಲೇಜುಗಳು ತಪ್ಪಾಗಿದ್ದು ನೀವು ಹೋಗಿ, ಆದರೆ ಮಠಗಳನ್ನು ಟಾರ್ಗೆಟ್ ಮಾಡಿರ್ತೀರಿ. 65 ವರ್ಷದಲ್ಲಿ ಯಾವತ್ತೂ ಯಾವ ಮಠದ ಮೇಲೆ ಆಗಿಲ್ಲ, ಈ ಮಠದ ಮೇಲೆ ಯಾಕೆ? ಸರಿ, ವಾಸ್ತವಿಕವಾಗಿ ಏನಾಗ್ತದೆ, ನಮ್ಮ ಪಕ್ಷ ಅಧಿಕಾರದಲ್ಲಿದೆ, ಏನೇ ಒಂದು ತಪ್ಪು ನೆಪ್ಪು ಆದರೂ ಸಹ ನಮ್ಮ ಮೇಲೆ ದೂರ್ತಕ್ಕಂಥ ಸಹಜ ಬರ್ತದೆ. ಇದನ್ನು ರಾಜಕೀಯವಾಗಿ ಬಿಟ್ಟು ನೋಡೋಣ. ರಾಜಕೀಯದಲ್ಲಿ ಪಿತೂರಿ ಯಾರು ಅಂದರೆ ಮನಮೋಹನ್ ಸಿಂಗ್ ಹೋಗಿ ರೈಡ್ ಮಾಡು ಅಂತ ಹೇಳಿರ್ತಾರೆ, ಯಾರು ಅಧಿಕಾರಿಗಳೇ ಮಾಡಿರ್ಬೋದು. ಇದಕ್ಕೆ ಏನು ಸಲ್ಲಿಸಿ ಈಗಾಗಲೇ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಮಾತಾಡಿದ್ದಾರೆ, ಸ್ವಾಮೀಜಿಗಳ ಜೊತೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ನಮ್ಮ ಕೇಂದ್ರ ಮಂತ್ರಿಗಳು ಮಾತಾಡಿದ್ದಾರೆ. ಅವ್ರ ಗಮನಕ್ಕೆ ಅಂದರೆ ಇಂಥ ಒಂದು ದೊಡ್ಡ ಮಠ, ಇಂಥ ಮಠದ ಮೇಲೆ ಹೋಗುವಾಗ ಅವರು ಚರ್ಚೆ ಮಾಡದೇ ಬಂದುಬಿಡ್ತಾರೆ ಅಧಿಕಾರಿಗಳು. ಬಂದಿರ್ಬೋದು, ಈಗ ಅವ್ರ ಗಮನಕ್ಕೆ ಬಂದಿದ್ದರೆ ಅವ್ರು ಯಾಕೆ ಹೇಳ್ತಿರ್ಲಿಲ್ಲ? ಅವರು ಮಾತಾಡಿದ್ದಾರೆ, ಏನಾಗ್ತಾಯಿದೆ ಅಂತ ಗೊತ್ತಾಗಬೇಕಾದ್ರೆ ಒಂದು ಸ್ವಲ್ಪ ಸಮಯ ಬೇಕಾಗ್ತದೆ. ಇದು ಬಿಟ್ಬಿಟ್ಟು ನಾವು ರಾಜಕೀಯವಾಗಿ ನೋಡ್ತಾ ಕೂತ್ಕೊಂಡ್ರೆ ಕಷ್ಟವಾಗ್ತದೆ. ಇಲ್ಲಿ ವಾಸ್ತವಾಂಶ ಬೇರೆ ಇರ್ತದೆ, ಚಲುವರಾಯಸ್ವಾಮಿ ಬೇರೆ ಥರ ಇರ್ತದೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ CBI ತನ್ನ ಕೈಯಲ್ಲಿರುತ್ತೆ, ಯಾರನ್ನು ಬೇಕಾದ್ರೆ ಹೆದರಿಸುತ್ತೆ. ಸೊ ಈ ದಾಳಿಯಲ್ಲೂ ಕೂಡ ಅಂತ ಒಂದು ಭಯ ಹುಟ್ಟಿಸುವಂತ ಒಂದು ಕೆಲಸ ಆಗಿರ್ಲಿಕ್ಕೆ, ನಾವು ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡಿದ್ದಾಗಲೂ ಅದನ್ನೇ ಹೇಳ್ತೀವಿ. ಅವ್ರು ಯಾರು ಆಡಳಿತ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಆಗುತ್ತೆ, ರಾಜಕೀಯ ಅಂತ ಹೇಳ್ತಾರೆ, ನೀವು ರಾಜಕೀಯ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯಾವ್ದೊಂದು ಮಠ ಬಲಿಯಾಗಲಿ, ಯಾವ್ದೊಂದು ನಂಬಿಕೆ ಹಾಳಾಗಲಿ ಅಂತ ಬಯಸ್ತಾರೆ ನೀವು? ಇಲ್ಲ, ನಮ್ಮ ಮಠದ ವಿಷಯ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದೇ. ಇದು ಸತ್ಯ ಏನು, ಏನಾಗಿದೆ ಅಂತಕ್ಕಂಥದ್ದು ಇವತ್ತೆಲ್ಲ ನಾಳೆ ಈಚೆ ಬರ್ತದೆ. ಅದಕ್ಕೆ ಕಾಂಪಿಟೆಂಟ್ ಅಥಾರಿಟಿ ಯಾರು? ನಾನಲ್ಲ, ಬೇರೆಯವರಲ್ಲ. ಅದಕ್ಕೆ ಅಧಿಕಾರಿಗಳು ಉತ್ತರನ ಕೊಡಬೇಕಾಗ್ತದೆ, ಕೊಡ್ತಾರೆ. ಈಗ ಯಾರ್ಯಾರು ಕಾನೂನಿಗಿಂತ ದೊಡ್ಡವರಲ್ವಲ್ಲ, ಇದಕ್ಕೆ ರಾಜಕೀಯ ಬಣ್ಣ ಕಟ್ಟೋದೇನು ಬೇಕಾಗಿಲ್ಲ. ಸೊ ದಾರ್ಕನಾಥ್ ಈ 2 ಪ್ರಶ್ನೆ ಇರ್ತಕ್ಕಂಥದ್ದು. ಒಂದು ಮಠ, ಮತ್ತೊಂದು ಕಡೆ ಮಠ ನಡೆಸುವಂಥ ಟ್ರಸ್ಟಿಗಳು ಇದರಲ್ಲಿದ್ದಾರೆ. ಟ್ರಸ್ಟಿಗಳು ಕೂಡ ದಾಖಲೆಗಳು ಬರುತ್ತೆ, ಅವರ ಅಧ್ಯಕ್ಷರು ಕೂಡ ಇರ್ತಾರೆ. ಸೊ ಅದನ್ನು ಮಾಡ್ತಾ ಇದ್ದಾರೆ, ಮಠಕ್ಕೆ ಯಾಕೆ ನೀವು ಲಿಂಕ್ ಮಾಡ್ತಾ ಇದ್ದೀರಿ ಅನ್ನೋಂಥದ್ದು ಸೇತುರಾಮ್ ಅವರು ಎತ್ತಿರ್ತಕ್ಕಂಥ ಬಹುಮುಖ್ಯ ಪ್ರಶ್ನೆ. ಅಲ್ಲ, ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಒಂದು ಅವರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮೇಲೆ ದಾಳಿ ಆಗಿರುವಂಥದ್ದನ್ನು ಯಾರೂ ಪ್ರಶ್ನೆ ಮಾಡಲ್ಲ. ಶಾಖಾ ಮಠದ ಮೇಲೆ ಯಾಕಾಯಿತು ಅನ್ನೋಂಥದ್ದು ಪ್ರಶ್ನೆ. ಅದು ಮೂಲಭೂತ. ಯಾಕಂದರೆ ಶಾಖಾ ಮಠದಲ್ಲಿ ಅದು ಯಾವುದೇ ಅಲ್ಲಿ ಇದು ನಡೀತಾ ಇಲ್ಲ, ಅಲ್ಲಿ ಯಾವುದೇ ವ್ಯವಹಾರ ದಾಖಲೆಗಳು ಅಲ್ಲಿ ಇರ್ಬೋದಲ್ಲ ಅಂತ ಹೇಳ್ತಾರೆ. ಅಲ್ಲಿ ಇರ್ಬೋದಲ್ಲ, ದಾಖಲೆ ಎಲ್ಲಿ ಬೇಕಾದ್ರೆ ಇಟ್ಕೋಬಹುದಲ್ಲ. ಅಲ್ಲ, ಕಾಲೇಜಲ್ಲಿ ಇಟ್ಕೋಬೇಕಂತಿದೆಯಾ ಅಥವಾ ಕೇಂದ್ರ ಕಚೇರಿ ಇಟ್ಕೋಬೇಕಂತಿದೆಯಾ? ಕಾಲೇಜಲ್ಲಿ ನೋಡಿ ದಾಖಲೆ ಸಿಗದೇ ಇದ್ದಾಗ ಸೈಮಲ್ಟೇನಿಯಸ್ ಆಗಿ ಎರಡೂ ಕಡೆ ಮಾಡ್ತಾರೆ ಅಂತ ಹೇಳಿದ್ರೆ ಸರಿ. ಈಗ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ರೆ ಅದು ಮಾಡಬೇಕು, ದಾಳಿ ಇಂಟೆನ್ಸಿವ್ ಆಗಿದೆ. ಅಲ್ಲ, ಯಾಕೆ ಅಲ್ಲಲ್ಲ, ನೀವು ಇಲ್ಲಿನ ರಾಜಕಾರಣದ ಹಿನ್ನೆಲೆ ಮತ್ತು ಘಟನಾವಳಿಗಳ ಹಿನ್ನೆಲೆಗಳನ್ನ ತಗೊಂಡಾಗ ನಮ್ಗೆ ಅನುಮಾನಗಳು ಬರೋದು ಸಹಜ, ಬಹಳ ಸಹಜ. ನಾನು ಯಾವುದೇ ಪಕ್ಷಕ್ಕೆ ಸೇರಿದ್ರು ಕೂಡ ನನ್ನಂತವನಿಗೆ ಅಂತ ಒಂದು ಇದು ಬರುತ್ತೆ, ಅನುಮಾನ ಬರುತ್ತೆ. ಆಮೇಲೆ ಇನ್ನೊಂದು, ಯಾವುದೇ ಮಠ ಪರಂಪರೆಯಿಂದ ಬಂದ ಜಿಲ್ಲೆಯವರೇ ಅಲ್ಲ ನಾವು, ನಮ್ಮ ಮಠನೇ ನೋಡಿಲ್ಲ ನಾವು. ಯಾಕಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಒಂದು ಮಠ ಇಲ್ಲ. ಒಂದ್ ನಿಮಿಷ, ಕೊನೆಯದಾಗಿ ನಾನು ಶ್ರೀಗಳನ್ನು ಕೇಳ್ತೀನಿ. ಶಾಂತೂರಿ ಶ್ರೀಗಳೇ, ಈಗ ಶಾಖಾ ಆದಿಚುಂಚನ ಶಾಖಾ ಮಠದ ಮೇಲೆ ಆಗಿದೆ, ನಾಳೆ ಇನ್ನೊಂದು ಮಠದ ಮೇಲೆ ಆಗುತ್ತೆ. ಯಾಕಂತಂದ್ರೆ ಅನೇಕ ಮಠಗಳು ಶಿಕ್ಷಣ ಸಂಸ್ಥೆಗಳನ್ನ, ಶಾಲಾ ಕಾಲೇಜುಗಳನ್ನ ನಡೆಸ್ತಾ ಇದ್ದಾವೆ. ಹಲೋ, ಶ್ರೀಗಳೇ, ನಾನು ಹೇಳ್ತಿರೋದು, ಇವತ್ತು ಶಾಖಾ ಮಠ ಆದಿಚುಂಚನ ಮಠದ ಮೇಲೆ ಆಗಿದೆ, ಇನ್ನಷ್ಟು ಈ ರಾಜ್ಯದಲ್ಲಿ ಅನೇಕ ಶಾಲಾ ಕಾಲೇಜುಗಳು ನಡೆಸ್ತಾ ಇದ್ದಾವೆ. ಅಲ್ಲೂ ಕೂಡ ಈ ರೀತಿ ದಾಳಿ ಆಗಬಲ್ವಾ? ಯಾಕೆ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ? ಹಲೋ,
ಸೊ ಶ್ರೀಗಳ ಸಂಪರ್ಕ ಸಾಧ್ಯ. ಕೊನೆಯದಾಗಿ ದ್ವಾರಕಾ ನಿಮ್ಮನ್ನು ಕೇಳ್ತೀನಿ, ಇವತ್ತು ಆದಿಚುಂಚನ ಮೇಲೆ ಆಗಿದೆ, ಚಲುವರಾಯಸ್ವಾಮಿ ಸುರೇಶ್ ಗೌಡರ ಪ್ರಕಾರ 65 ವರ್ಷದ ಇತಿಹಾಸ ಇದೆ ಮೊದಲ ಬಾರಿಗೆ. ಇನ್ನೂ ಅನೇಕ ಸಂಸ್ಥೆಗಳು, ಇನ್ನೂ ಅನೇಕ ಮಠಗಳು ಕೂಡ ಇದೇ ರೀತಿಯ ಸಂಸ್ಥೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು, ಶಾಲಾ ಕಾಲೇಜುಗಳನ್ನು, ಮೆಡಿಕಲ್ ಕಾಲೇಜು, ಇವತ್ತು ಅನೇಕ ಸಂಸ್ಥೆಗಳು ನಡೆಸ್ತಾ ಇದ್ದಾವೆ. ಅಲ್ಲ, ನಾನು ಹೇಳೋದು ನಿಜವಾಗಲೂ ಕೂಡ ಎಲ್ಲಿ ಆರ್ಥಿಕ ವ್ಯವಹಾರ ಇರುತ್ತೋ ಅಲ್ಲಿದೆಲ್ಲ ನಡೀಲಿ ಅಂತಲೇ, ಬೇಡ ಅಂತ ಹೇಳುವಂಥದ್ದಲ್ಲ. ಆಮೇಲೆ ಯಾವ ಮಠಗಳೇ ಆಗಲಿ, ಯಾರೇ ಆಗಲಿ ಸಂವಿಧಾನಕ್ಕಿಂತ ದೊಡ್ಡವರಲ್ಲ ಅನ್ನೋದು ನಾನು ಮತ್ತೆ ಹೇಳ್ತಾ ಇದ್ದೀನಿ. ಆದರೆ ಇದು ಸಂಬಂಧ ಬರೋದಿಲ್ಲ. ಅಲ್ಲಲ್ಲ, ಇದನ್ನು ಹೇಳುವಂಥದ್ದು ಆರಿಸ್ಬಿಟ್ಟು ಒಂದೇ ಮಠದ ಮೇಲೆ ಮಾಡುವಂಥದ್ದು ತಪ್ಪು ಅಂತ. ಶ್ರೀಗಳ ನಾನು ಮತ್ತೆ ಕೇಳ್ತಾ ಇದ್ದೀನಿ ಕೊನೆಯದಾಗಿ, ಇವತ್ತು ಆದಿಚುಂಚನಿಗೆ ಶಾಖಾ ಮಠದ ಮೇಲೆ ದಾಳಿ ಆಗಿದೆ. ಈ ರಾಜ್ಯದಲ್ಲಿ ಅನೇಕ ಮಠಗಳು ಕೂಡ ಮೆಡಿಕಲ್ ಕಾಲೇಜು, ಎಂಜಿನಿಯರಿಂಗ್ ಕಾಲೇಜು, ಅನೇಕ ತಾಂತ್ರಿಕ ವಿಶ್ವವಿದ್ಯಾಲಯಗಳು ನಡೆಸ್ತಾ ಇದ್ದಾವೆ. ಅಂತ ಸಂಸ್ಥೆಗಳು, ಅಂತ ಮಠಗಳ ಮೇಲೆ ಕೂಡ ದಾಳಿ ಆಗುತ್ತೆ ಮುಂದೆ. ಹಲೋ, ದ್ವಾರಕಾನಾಥ್ ಅವರು ಇದುವರೆಗೂ ಕೂಡ ಬಹಳ ಉತ್ತಮ ರೀತಿಯಾಗಿ ಸಮರ್ಥನೆ ಮಾಡಿದ್ದಾರೆ ಮತ್ತು ನಿವೃತ್ತ ಅಧಿಕಾರಿಗಳು ಕೂಡ ಬಹಳ ಸಮರ್ಥನೆ ಮಾಡಿದ್ದಾರೆ. ಒಂದನೇ ಹೇಳಬೇಕಾದರೆ ಎಲ್ಲ ಮಠಗಳನ್ನು ನಡೆಸ್ತಕ್ಕಂಥ ಎಲ್ಲ ವ್ಯವಹಾರಗಳು ಕೂಡ ಪ್ರತಿ ವರ್ಷಕ್ಕೊಮ್ಮೆ ಆಡಿಟ್ ಮಾಡಿಸಿ ಅದನ್ನು ITIಗೆ ಒಂದು ಸಬ್ಮಿಟ್ ಮಾಡ್ತಾರೆ. ಇಂಥ ಒಂದು ವ್ಯವಸ್ಥೆ ಇರಬೇಕಾದ್ರೆ ಕಾನೂನಿಗೆ ಬದ್ಧವಾಗಿ, ಸಂವಿಧಾನಕ್ಕೆ ಬದ್ಧವಾಗಿ ಎಲ್ಲ ಮಠಗಳು ನಡ್ಕೊಂಡು ಸಾರ್ವಜನಿಕವಾಗಿ ಭಾವೈಕ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ತಾವು ಸೇವೆ ಮಾಡ್ಕೊಂಡು ಹೋಗ್ತಾ ಇದೆ. ಈ ಒಂದು ಪರಿಸ್ಥಿತಿ ಇರಬೇಕಾದ್ರೆ ಇವತ್ತು ದಾಳಿ ಮಾಡತಕ್ಕಂಥ ಅಗತ್ಯ ಏನಿತ್ತು? ಮುನ್ಸೂಚನೆ ಕೊಡ್ದೇನೆ, ಅವರಿಗೆ ಯಾವ ರೀತಿ ಮುನ್ಸೂಚನೆ ಕೊಡ್ದೇನೆ, ಅಥವಾ ನೀವು ಲೆಕ್ಕಪತ್ರ ಕೊಟ್ಟಿರಲಿಲ್ವೇ? ಅವ್ರ ವಿದ್ಯಾಸಂಸ್ಥೆಗಳ ಮಾಡಲಿ ಮತ್ತೊಂದೇ ಮಾಡಲಿ, ಆದರೆ ಮುನ್ಸೂಚನೆ ಕೊಡ್ದೇನೆ ಅವರು ಯಾವುದೋ ಒಂದು ರಿಟರ್ನ್ ಕೊಡದೇ ಇದ್ದರೆ ನಾವು ಹೋದ್ವಿ, ಏಕಾಏಕಿ ನಾವು ಸೂಚನೆ ಕೊಟ್ಟಿದ್ವಿ ಅಂತ ಹೇಳ್ಬೋದು. ಆದರೆ ಈ ಎಲ್ಲ ನೋಡಿದ್ರೆ ಕೇವಲ ಹಿಂದೂ ಮಠಗಳ ಮೇಲೆ ದ್ವಾರಕಾನಾಥ್ ಹೇಳಿದ್ರು ಎಲ್ಲ ಧಾರ್ಮಿಕ ಸಂಸ್ಥೆಗಳು ಕಾಯ್ದೆ ಒಂದೇ ಅಂತ. ಆದರೆ ಬೇರೆ ಒಂದು ಕ್ರೈಸ್ತರದಿರ್ಬೋದು, ಮಹಮ್ಮದೀಯರದಿರ್ಬೋದು, ಬುದ್ಧಗಳದಿರ್ಬೋದು, ಈ ರೀತಿ ಎಲ್ಲರೂ ಧಾರ್ಮಿಕ ಭಾವನೆಯನ್ನು ಇಟ್ಕೊಂಡು ರಾಷ್ಟ್ರದ ಐಕ್ಯತೆಗೆ ದುಡಿತಕ್ಕಂಥ ಒಂದು ವಿದ್ಯಾಸಂಸ್ಥೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಎಲ್ಲ ಇರ್ಬೋದು. ಆದ್ದರಿಂದ ಒಟ್ಟಿನಲ್ಲಿ ಹೇಳಬೇಕಾದರೆ ಕಾನೂನು ಎಲ್ಲರಿಗೂ ಒಂದಾಗಿರಬೇಕು. ಎಲ್ಲ ಜನಾಂಗಕ್ಕೂ, ಎಲ್ಲ ಧರ್ಮೀಯರಿಗೂ ಕಾನೂನು ಒಂದೇ ರೀತಿಯಲ್ಲಿ ಅಳವಡಿಸ್ಕೊಳ್ಬೇಕು. ಖಂಡಿತ ಶ್ರೀಗಳೇ, ಇಷ್ಟೊತ್ತು ತಾವು ಚರ್ಚೆ ಬಗ್ಗೆ ನಮ್ಮ ಜೊತೆಗೆ ಗಣ್ಯರು ಕೂಡ ಇತ್ತು, ಸ್ಟುಡಿಯೋದಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಮಾಡಿದ್ರು. ಒಂದಂತೂ ಸ್ಪಷ್ಟ, ದ್ವಾರಕಾನಾಥ್ ಮತ್ತು ಕ್ಷೇತ್ರ ಮತ್ತು ಚಲುವರಾಯಸ್ವಾಮಿ ಕೂಡ ಹೇಳಿದ್ರು, ವ್ಯವಹಾರ ಪಾರದರ್ಶಕವಾಗಿರಬೇಕು. ಆದರೆ ಈ ಮಠದ ಮೇಲೆ ದಾಳಿ ನಡೆದಿದೆ, ಆದರೆ ದಾಳಿಯಲ್ಲಿ ಮಠ ನಿರ್ದೋಷ ಆಗುತ್ತೆ, ಸಂಸ್ಥೆಗಳು ನಿರ್ದೋಷ ಆಗುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಕೂಡ ಹೊಂದಿದ್ದಾರೆ. ಒಂದಂತೂ ಸ್ಪಷ್ಟ, ಯಾವುದೇ ವ್ಯವಹಾರಗಳು ಪಾರದರ್ಶಕ ಆಗಿರಬೇಕು. ಯಾಕಂತಂದ್ರೆ ಮಠಗಳು ಸಮಾಜಕ್ಕೆ ಕೊಡುವಂಥದ್ದು, ಸಮಾಜದಿಂದ ಮಠಗಳು ಪಡ್ಕೊಳ್ತವೆ. ಹಾಗಾಗಿ ಮಠಗಳು ಕೂಡ ಪಾರದರ್ಶಕ ಆಗಿದ್ರೆ ಬಹುತೇಕ ಇಂಥ ಯಾವುದೇ ಸಮಸ್ಯೆಗಳು, ಗುಮಾನಿಗಳು ಹುಟ್ಕೊಳ್ಳೋದಿಲ್ಲ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.